Hi Siri, in today's drawing class, let's have little fun. ಇವತ್ತು ನಾವು ಐಸ್ ಕ್ರೀಮ್ ಕೋನ್ನ ಡ್ರಾ ಮಾಡೋಣ. ಐಸ್ ಕ್ರೀಮ್ ಡ್ರಾ ಮಾಡೋಣ. ಸೊ ಇವಾಗ ನೀನು ಇದುವರೆಗೆ ಏನೇನು ಶೇಪ್ಸ್ ಕಲ್ತಿದ್ಯಾ ಅದನ್ನು ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ ಕೋನ್ ಡ್ರಾ ಮಾಡೋಣ. ಫಸ್ಟು ಸೆಮಿ ಸರ್ಕಲ್ ಹಾಕೋಬೇಕು. ಹೀಗೆ ಸೆಮಿ ಸರ್ಕಲ್ ಹಾಕ್ಕೋಬೇಕು. ನೆಕ್ಸ್ಟು ಕರ್ವ್ಡ್ ಸರ್ಕಲ್ ಹೀಗೆ ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು ನೀನು ಟ್ರಯಾಂಗಲ್ ಕಲ್ತ್ಕೊಂಡಿದೆಯಲ್ವ, ಕೋನ್ ಬರಿಬೇಕು. ಆದರೆ ಆ ಶೇಪ್ ಯೂಸ್ ಮಾಡಿ, ವಿ ಶೇಪ್ ಯೂಸ್ ಮಾಡಿ ಹೀಗೆ ಕೋನ್ ಬರಿಬೇಕು. ನೆಕ್ಸ್ಟ್ ನೀನು ಡೀಟೇಲ್ಸ್ ಆ್ಯಡ್ ಮಾಡ್ಬೋದು, ಲೈಕ್ ಫೇಸ್ ಫೀಚರ್ಸ್, ಕಣ್ಣು, ಮೇಲೊಂದು ಚಿಕ್ಕ ಸರ್ಕಲ್ಲು, ಕೆಳಗೊಂದು ಚಿಕ್ಕ ಸರ್ಕಲ್ಗಳು ಹಾಕೋಬೇಕು. ಸ್ಟ್ರೈಟ್ ಲೈನ್ಸ್ ಕಲ್ತ್ಕೊಂಡಿದೆಯಲ್ವ ನೀನು, ಅದನ್ನು ಡ್ರಾ ಮಾಡಬೇಕು. ಒನ್ ಡೈರೆಕ್ಷನಲ್ಲಿ ಆಯಿತು, ಇವಾಗ ಇನ್ನೊಂದು ಡೈರೆಕ್ಷನಲ್ಲಿ ಸ್ಟ್ರೇಟ್ ಲೈನ್ಸ್ ಡ್ರಾ ಮಾಡಬೇಕು. ಸೊ ನಮ್ಮದು ಐಸ್ ಕ್ರೀಮ್ ಕೋನ್ ಈಗ ಕಂಪ್ಲೀಟ್ ಆಗಿದೆ. ಈಗ ನಾವು ಕಲರ್ ಮಾಡೋಣ. ಫನ್ ಪಾರ್ಟ್ ಈಸ್ ಕಲರಿಂಗ್. ಯು ಕ್ಯಾನ್ ಯೂಸ್ ಕಲರ್ ಪೆನ್ಸಿಲ್ಸ್ ಅಥವಾ ಕ್ರೇಯಾನ್ ಕಲರ್ಸ್ ಯಾವುದಾದ್ರೂ, ಅಥವಾ ಸ್ಕೆಚ್ ಪೆನ್ಸ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಫಸ್ಟು ನಾವು ಕೋನ್ ಕಲರ್ ಡ್ರಾ ಮಾಡೋಣ. ಕೋನ್ ಕಲರ್ ಯಾವ್ದು ಇದರಲ್ಲಿ? ಕೋನ್ ಯಾವ ಕಲರ್ ಇರುತ್ತೆ? ಬಿಸ್ಕೆಟ್ ಕಲರ್ ಇರುತ್ತೆ. ಲೆಟ್ಸ್ ಟೇಕ್ ದಿಸ್ ಆರೆಂಜ್. ಕೋನ್ ಕಲರ್ ಮಾಡಾಗಿತ್ತು. ನೆಕ್ಸ್ಟು ಹೈಲೈಟೆಡ್ ಏರಿಯಾ ಏನಿದೆ, ಲೈನ್ಸ್ ಹಾಕ್ಕೊಂಡಿದ್ದೆ, ಅದನ್ನು ಹೈಲೈಟ್ ಮಾಡಬೇಕು. ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡಿದ್ದೀನಿ, ಬ್ರೌನ್. ಸ್ಟ್ರೈಟ್ ಲೈನ್ ಇದೆ, ಅದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ. ಐಸ್ ಕ್ರೀಮ್ ಕೋನ್ ಆಯಿತು. ಈಗ ಐಸ್ ಕ್ರೀಮ್ನ ಕಲರ್ ಮಾಡಬೇಕು. ನಿನಗೆ ಯಾವ ಫ್ಲೇವರ್ ಐಸ್ ಕ್ರೀಮ್ ಇಷ್ಟ? ಸ್ಟ್ರಾಬೆರಿ ಆದರೆ ಪಿಂಕ್ ಕಲರ್ ತೊಗೋಬೇಕು, ಮ್ಯಾಂಗೋ ಆದರೆ ಯೆಲ್ಲೋ, ಪಿಸ್ತಾ ಆದರೆ ಗ್ರೀನ್, ವೆನಿಲಾ ಆದರೆ ಸಿಂಪ್ಲಿ ವೈಟ್. ಯು ಕ್ಯಾನ್ ಜಸ್ಟ್ ಲೀವ್ ಇಟ್ ಇನ್ ದ ವೈಟ್ ಕಲರ್. ಸೊ ನಾನು ಸ್ಟ್ರಾಬೆರಿ ಫ್ಲೇವರ್ ಮಾಡ್ತೀನಿ ಇವತ್ತು. ಐಸ್ ಒಳಗಡೆ ಕಲರ್ ಮಾಡಬೇಡ, ಐಸ್ ಬಿಟ್ಟು, ಕಣ್ಣನ್ನು ಬಿಟ್ಟು ಹೊರಗಡೆ ಎಲ್ಲ ಹೀಗೆ ಕಲರ್ ಮಾಡೋದು. ಮೈ ಸ್ಟ್ರಾಬೆರಿ ಐಸ್ ಕ್ರೀಮ್ ರೆಡಿ ಆಗಿದೆ. ಈಗ ಫೇಸ್ ಫೀಚರ್ ಹೈಲೈಟ್ ಮಾಡೋಣ. ಅದಕ್ಕೇನು ತೊಗೊಂಡೆ? ಬ್ಲ್ಯಾಕ್. ಕಣ್ಣಿಗೆ ಔಟ್ಲೈನ್ ಫಸ್ಟು ಕಪ್ಪುದು, ಒಳಗಡೆ ಸರ್ಕಲ್, ಔಟ್ಲೈನ್ ಆ್ಯಂಡ್ ಫಿಲ್ ದ ಇನ್ನರ್ ಸರ್ಕಲ್. ಚಿಕ್ಕ ಸರ್ಕಲ್ ಬಿಟ್ಟು ಇನ್ನು ಮಿಕ್ಕಿದ ಭಾಗನ ಫಿಲ್ ಮಾಡಬೇಕು. ಹೀಗೆ ಔಟ್ಲೈನ್, ಇನ್ನರ್,
fill the rest area inside the eyes. And one smiley ಬರೆಯೋಣ. ಸ್ಮೈಲಿ. and ice cream outline ಐಸ್ ಕ್ರೀಮ್ ರೆಡಿ ಆಯಿತು. ಐಸ್ ಕ್ರೀಮ್ ಮೇಲೆ ನಿನಗೇನಾದರೂ ಸೀಸನಿಂಗ್ಸ್ ಹಾಕ್ಕೊತಾರಲ್ಲ ಇವಾಗ, ಆ ಥರದ್ದು ಏನಾದ್ರು ಬೇಕು ಅಂದರೆ ಹೀಗೆ ಸೀಸನಿಂಗ್ ಆ್ಯಡ್ ಮಾಡ್ಕೋಬೋದು. ಹೀಗೆ ಸಣ್ಣ ಸಣ್ಣ ಡಾಟೆಡ್ ಲೈನ್ಸ್. ರೆಡ್ ಕಲರ್ ಅಂದರೆ ಮರೂನ್ ಡಾರ್ಕ್ ರೆಡ್ ಕಲರ್ ಯೂಸ್ ಮಾಡಿದ್ದೀನಿ ಇದಕ್ಕೆ. ರೆಡ್ ಹಾಟ್ ಅಂತಿದೆ ಇದ್ರ ಹೆಸರು. ಆ ಕಲರ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಯೆಲ್ಲೋ. ಐ ಡೋಂಟ್ ಥಿಂಕ್ ಯೆಲ್ಲೋ ಇಸ್ ವಿಸಿಬಲ್. ಓಕೆ. ಇನ್ನೊಂದು ಏನು ಕಲಿತಿದ್ದೀವಿ ಇವತ್ತು ಅಂದರೆ, ನೀನು ಏನು ಶೇಪ್ಸ್ ಕಲ್ತಿದ್ದೀಯ ಅದನ್ನು ಯೂಸ್ ಮಾಡಿಕೊಂಡು ಒಂದು ಮನೆ ಬರೆಯೋಣ. ಮೊದಲಿಗೆ ಮೊದಲು 2 ಸ್ಲ್ಯಾಂಟ್ ಲೈನ್ ಹಾಕ್ಕೋಬೇಕು. ಹೀಗೆ 2 ಸ್ಲ್ಯಾಂಟ್ ಲೈನ್ ಹಾಕ್ಕೊಂಡ್ಮೇಲೆ ಅದನ್ನು ಸ್ಟ್ರೈಟ್ ಲೈನಿಂದ ಹೀಗೆ ಜಾಯಿನ್ ಮಾಡಬೇಕು. ಸ್ಟ್ರೈಟ್ ಲೈನಿಂದ ಜಾಯಿನ್ ಮಾಡಾದ್ಮೇಲೆ ಈ ಎಂಡಲ್ಲಿ ಈ ಲೈನ್ ಏನಿದೆ ಅದಕ್ಕೆ ಟ್ರಯಾಂಗಲ್ ಬರೆಯೋದು. ಆಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್, ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿ ಅದನ್ನು ದೊಡ್ಡ ರೆಕ್ಟ್ಯಾಂಗಲ್ ಮಾಡೋದು. ಆಮೇಲೆ ಇಲ್ಲಿ ಈ ಟ್ರಯಾಂಗಲ್ ಎಂಡಲ್ಲಿ ಇದನ್ನು ಲೈನ್ ಹಾಕಿ ಸ್ಕ್ವೇರ್ ಮಾಡೋದು. ಇದು ಬೇಸಿಕ್ ಡಿಸೈನ್ ಆಫ್ ದ ಹೌಸ್. ಇನ್ಯಾವ ಡಿಸೈನ್ ಕಲ್ತಿದ್ಯಾ ನೀನು? ಇಲ್ಲಿ ಇನ್ನೊಂದು ರೆಕ್ಟ್ಯಾಂಗಲ್ ಹಾಕಿದ್ರೆ ಇಲ್ಲಿ ಮನೆದು ಡೋರ್ ಆಗುತ್ತೆ. ಇಲ್ಲೊಂದು ರೆಕ್ಟ್ಯಾಂಗಲ್ ಹೀಗೆ ಹಾಕಿದ್ರೆ ಮನೆದು ಕಿಟಕಿ ಆಗುತ್ತೆ. ಇಲ್ಲೊಂದು ಸರ್ಕಲ್ ಹಾಕಿದ್ರೆ ಇಲ್ಲೊಂದು ಕಿಟಕಿ ಆಗುತ್ತೆ. ಆಯಿತಾ? ಈಗ ಇಲ್ಲಿ ನೀನು ಹಾಫ್ ಸರ್ಕಲ್ಸ್ ಅಥವಾ ಕರ್ವ್ಡ್ ಲೈನ್ಸ್ ಏನು ಕಲ್ತಿದ್ದೆ ಅದು ಹೆಂಚು, ಮನೆ ಹೆಂಚು. ಹೀಗೆ ಕರ್ವ್ಡ್ ಲೈನ್ಸ್ ಹಾಕ್ಕೊಂಡು ಹೋಗೋದು. ನಮ್ಮ ಮನೆಯದು ಬೇಸಿಕ್ ಡಿಸೈನ್ ರೆಡಿ ಆಯಿತು. ಇದಕ್ಕೆ ನೀನು ಏನಾದರೂ ಆ್ಯಡ್ ಮಾಡ್ಕೋಬೋದು ಎಕ್ಸ್ಟ್ರಾ. ಇಲ್ಲೊಂದು ಮನೆನಾದರೂ ಹೀಗೆ ಟ್ರಯಾಂಗಲ್ ಹಾಕ್ಕೊಂಡು ಹಿಂದ್ಗಡೆ ಮನೆ ಹಿಂದೆ ಇನ್ನೊಂದು ಟ್ರಯಾಂಗಲ್ ಹಿಂಗೆ ಹಾಕ್ಕೊಂಡು ಇಲ್ಲೊಂದು ಮನೆ ಮೇಲೆ ಒಂದು ಚಿಕ್ಕ ಮನೆನ ಮಾಡ್ಕೋಬೋದು. ಈ ಕಡೆ ಚಿಮಿಣಿ, ಹೊಗೆ ಪೈಪ್, ಹೀಗೆ ಹೊಗೆ ಹೋಗ್ತಾ ಇದೆ. ಏನೋ ಅಡುಗೆ ಮಾಡ್ತಾ ಇದ್ದಾರೆ ಮನೆ ಒಳಗಡೆ, ಬಿಸಿ ಬಿಸಿ ಹೊಗೆ ಹೋಗ್ತಾ ಇದೆ, ಅಥವಾ ನೀರೊಲೆ ಕಾಯಿಸ್ತಾ ಇದ್ದಾರೆ, ಹೊಗೆ ಹೋಗ್ತಾ ಇದೆ. ಈಗ ಫನ್ ಪಾರ್ಟ್ ಏನು, ಕಲರಿಂಗ್ ಮಾಡೋದು. ನಿಮಗೆ ಮನೆ ಯಾವ ಕಲರ್ ಇಷ್ಟ ಆ ಕಲರ್ ನೀನು ಮನೆ ಕಲರ್ ಮಾಡ್ಬೋದು. ಈಗ ನಾವು ಹೆಂಚಿಗೆ ಈ ಕಲರ್ ಹಾಕೋಣ, ಡಾರ್ಕ್ ರೆಡ್ ಅಥವಾ ಮರೂನ್ ರೆಡ್ಡು, ಈ ಕಲರ್ ಹಾಕೋಣ. ಫಸ್ಟು ಲೈಟಾಗಿ ಕಲರ್ ಹಾಕ್ಕೋಬೇಕು, ಆಮೇಲೆ ಬೇಕಿದ್ದರೆ ಡಾರ್ಕ್ ಮಾಡ್ಕೋಬೇಕು. ಮೊದಲೇ ಡಾರ್ಕಾಗಿ ಕಲರ್ ಹಾಕಬಾರ್ದು, ಲೈಟ್ ಟು ಡಾರ್ಕ್ ಹೋಗ್ಬೇಕು ಯಾವಾಗಲೂ ಕಲರಲ್ಲಿ.
ಯಾಕೆ ಅಂದರೆ ಲೈಟ್ ಆಗಿರೋ ಕಲರ್ನ ನಾವು ಬೇಕಾದರೆ ಡಾರ್ಕ್ ಮಾಡ್ಕೋಬೋದು, ಆದರೆ ಡಾರ್ಕ್ ಆಗಿರೋ ಕಲರ್ ನಾವು ಬೇಕು ಅಂದರೆ ಲೈಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಫಸ್ಟು ಲೈಟ್ ಇರಲಿ, ಬೇಕಾದರೆ ಆಮೇಲೆ ಡಾರ್ಕ್ ಮಾಡ್ಕೊ. ಹೆಂಚು ಆಯಿತು. ಈಗ ನೆಕ್ಸ್ಟು ಮನೆಗೆ ಪೇಂಟ್ ಮಾಡೋಣ. ಯಾವ ಕಲರ್ ಮಾಡೋದು ಮನೆಗೆ? ನಾವು ಹತ್ಕೋಡ್ ಮನೆ ಬ್ಲೂ ಕಲರ್ ಪೇಂಟ್ ಇತ್ತು, ಸ್ಕೈ ಬ್ಲೂ ಕಲರ್ ಹೊರಗಡೆ, ಅದನ್ನೇ ಮಾಡೋಣ. ಕಿಟಕಿ ಒಳಗಡೆ ಮಾಡಬೇಡ, ಬರೀ ಹೊರಗಡೆ ಅಷ್ಟೇ ಮಾಡು. ಮನೆ ಕಲರ್ ಆಯಿತು. ಈಗ ಬಾಗಿಲು ಕಿಟಕಿನೆಲ್ಲ ಕಲರ್ ಮಾಡೋಣ. ಅದಕ್ಕೆ ನಾನು ಬ್ರೌನ್ ಕಲರ್ ತೊಗೊಂಡಿದ್ದೀನಿ. ಆ ಬಾಕ್ಸಿಂದ ಕಲರ್ ಹೊರಗಡೆ ಹೋಗಬಾರ್ದು, ಕ್ಲೀನಾಗಿ ಬಾಕ್ಸ್ ಒಳಗಡೆನೆ ಮಾಡಬೇಕು. ಓಕೆ, ಈಗ ಬ್ಲ್ಯಾಕ್ ಕಲರ್ ತೊಗೊಂಡು ಎಲ್ಲದನ್ನು ಇವಾಗ ಹೈಲೈಟ್ ಮಾಡೋಣ. ಹೊಗೆ ಪೈಪು ಬ್ಲ್ಯಾಕ್ ಕಲರ್ ಮಾಡೋಣ. ಹೊಗೆ ಯಾವ ಕಲರ್ ಇರುತ್ತೆ? ಬ್ಲ್ಯಾಕ್ ಅಥವಾ ಗ್ರೇ ಕಲರ್ ಇರುತ್ತೆ. ಹೀಗೆ ಚಿಕ್ಕ ಚಿಕ್ಕ ಕರ್ವ್ಡ್ ಲೈನ್ಸ್, ಕರ್ವ್ಡ್ ಸೆಮಿ ಸರ್ಕಲ್ಸ್ ಥರ ಹೀಗೆ ಮಾಡಿದ್ರೆ ಅದು ಹೊಗೆ ಥರ ಕಾಣುತ್ತೆ. ಹೆಂಚು ನಮ್ಮ ಮನೆ ಕಂಪ್ಲೀಟ್ ಆಯಿತು. ಹೀಗೆ ನೀನು ಲಾಸ್ಟ್ ಟೈಮ್ ಏನೇನು ಶೇಪ್ಸ್ ಕಲ್ತಿದ್ದೆ ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಆಬ್ಜೆಕ್ಟ್ಸ್ನ ನೀನು ಡ್ರಾ ಮಾಡಿ ಕಲರ್ ಮಾಡ್ಬೋದು. ನೀನು ಯೋಚನೆ ಮಾಡಿ ಡ್ರಾ ಮಾಡೋದಕ್ಕಿಂತ ಮನೆಯಿಂದ ಹೊರಗಡೆ ಹೋಗಿ ಅಥವಾ ಮನೆ ಒಳಗಡೆ ಯಾವ್ಯಾವ ವಸ್ತುಗಳು ಯಾವ್ಯಾವ ಶೇಪಲ್ಲಿದೆ ಅಂತ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡ್ತಾ ಅದನ್ನು ಡ್ರಾ ಮಾಡೋಕ್ಕೆ, ಅದನ್ನು ನೋಡಿಕೊಂಡು ಡ್ರಾ ಮಾಡೋಕ್ಕೆ ಟ್ರೈ ಮಾಡಬೇಕು. ಹೊರಗಡೆ ಹೋದರೆ ನಿನಗೆ ಕಾರ್ ಕಾಣುತ್ತೆ. ಒಂದು ಕಾರು ಯಾವ ಶೇಪಲ್ಲಿ, ಒಂದು ಬಾಕ್ಸ್ ಅಥವಾ ಸ್ಕ್ವೇರ್ ಶೇಪಲ್ಲಿ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿದ್ದು ಅದಕ್ಕೆ ವೀಲ್ಸು ಚಕ್ರಗಳು ರೌಂಡ್ ಶೇಪಲ್ಲಿರುತ್ತೆ. ಸೊ ಹೀಗೆ ಅಬ್ಸರ್ವ್ ಮಾಡಿ ನೀನು ವಸ್ತುಗಳನ್ನ ಅಬ್ಸರ್ವ್ ಮಾಡಿ ಕಲರ್ ಮಾಡೋದನ್ನು ಡ್ರಾಯಿಂಗ್ ಮಾಡೋದನ್ನು ಕಲ್ತ್ಕೋಬೇಕು. ಇವಾಗ ಇದು ಇವತ್ತಿನ ಕ್ಲಾಸಲ್ಲಿ ಇಷ್ಟು ಕಲ್ತ್ಕೊಂಡೆ. ನಿಮಗೆ ಹೋಮ್ವರ್ಕು ನೆಕ್ಸ್ಟ್ ಕ್ಲಾಸಲ್ಲಿ ನೀನು ನನಗೆ ತೋರಿಸ್ಬೇಕು. ನೀನು ಏನೇನು ಅಬ್ಸರ್ವ್ ಮಾಡಿ ಏನೇನು ಶೇಪ್ಸ್ ಹಾಕಿ ಡ್ರಾ ಮಾಡಿದ್ಯಾ ಅಂತ ನೀನು ನನಗೆ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ಬೇಕು. ಅದು ಮರ ಆಗಿರ್ಬೋದು, ಬೆಟ್ಟ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ನೀನು ಅಬ್ಸರ್ವ್ ಮಾಡಿಬಿಟ್ಟು ಆ ಶೇಪ್ಸ್ ಏನಿತ್ತು ನೀನು ಕಲ್ತಿರೋದ್ರಲ್ಲಿ ಆ ಶೇಪ್ಸ್ ಇತ್ತಾ ಅಂತ ನೋಡಿ ಡ್ರಾಯಿಂಗ್ ಮಾಡಿ ಕಲರ್ ಮಾಡಿ ನನಗೆ ವಿಡಿಯೋ ಕಳಿಸ್ಬೇಕು. ಓಕೆನಾ? ಬಾಯ್.